ಹಾಯ್ ಫ್ರೆಂಡ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚಿತ್ರದೇವಿ ಮಾತಾಡ್ತಿರೋದು. ಇವತ್ತು ನಾನು ವಿಡಿಯೋ ಇದು ಯಾಕೆ ಹಾಕ್ತಿದ್ದೀನಿ ಅಂದರೆ, ಮೇಡಮ್ ನಮ್ಮಂಥ ದೇವ್ರು ಕೊಟ್ಟ ಮಕ್ಕಳು ಅಂತ ಇಲ್ಲಿ ನಾವು ಹೇಳ್ತಾರಲ್ಲ, ಅಲ್ಲೆಲ್ಲ ಹಾಸ್ಟ್ಲಿಗೆ ಕೊಂಡಿದ್ದಾರಲ್ಲ. ನಾನು ಈಗ ತುಂಬ ಜನ ಹಾಸ್ಟ್ಲದು ನೋಡಿದ್ದೀನಿ, ಇಲ್ಲ ಅಂತಲ್ಲ ಫ್ರೆಂಡ್. ನಾನು ಬೇಡ್ಕೊಂಡು ಈ ಒಳ್ಳೆ ಟೈಮ್ ನಾವು ಒಂದೇ ಒಂದು ಹೆಲ್ಪ್ ಮಾಡಬೇಕು ದೇವ್ರೆ. ನಾನು ನನ್ನ ವೀಡಿಯೋದಲ್ಲಿ ನಾನು ಅವ್ರ ಹೆಸರು ಹೇಳಿಬಿಟ್ಟು ನಾನು ಅವ್ರ ನಂಬರ್ ನಿಮಗೆ ಇದು ಮಾಡ್ತೀನಿ. ನಿಮ್ಮ ಕೈಯಾರಿಂದ ಎಷ್ಟೊಂದು ಸ್ವಲ್ಪ ಸಹಾಯ ಮಾಡೋಕ್ಕಾಗತ್ತೆ ಅಂದರೆ ಸ್ವಲ್ಪ ಮಾಡಿ ಪಾಪ. ಈ ಒಳ್ಳೆ ಟೈಮು ನಮ್ಮ ಕರ್ನಾಟಕದಲ್ಲಿ ರಾಜ್ಯೋತ್ಸವದ ದಿವಸ ನಾನು ನಿಮ್ಮ ಹತ್ರ ಬೇಡ್ಕೊತೀನಿ. ನಾನು ಹಾಕೋದು ಅಂತಲ್ಲ, ಎಷ್ಟೋ ಜನ ಇದ್ದಾರೆ ನಮ್ಮಂಥರು ಪಾಪ, ಮನೆ ಇಲ್ಲ, ಬಾಗಿಲು ಇಲ್ಲ, ಒಂದು ಗುಡಿಸಲು ಇಲ್ಲ ಆಗಿರೋ ಜನಕ್ಕೆ ನಮ್ಮಿಂದ ನಾವು ಹೆಲ್ಪ್ ಮಾಡಬೇಕು. ಒಂದು ತುತ್ತು 3 ತುತ್ತು ಹಾಕೋಕ್ಕಾಗಿಲ್ಲ ಅಂದ್ರೆ ಒಂದು ತುತ್ತು ಅನ್ನ ಹಾಕ್ಬೇಕಂತ ಬೇಡ್ಕೊಬೇಕಲ್ವಾ. ಆ ಒಂದು ತುತ್ತು ಅನ್ನ ಹಾಕ್ರಿ ಅಂತ ನಾನು ನಿಮಗೆ ಬೇಡ್ಕೊತಾ ಇದ್ದೀನಿ. ಏನಂದರೆ ಇನ್ನೊಂದು ವಿಷಯ ಫ್ರೆಂಡ್, ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ತುಂಬ ದೇಶದಲ್ಲಿ ಇರಲಿ, ನಮ್ಮ ಕರ್ನಾಟಕ ಇರಲಿ, ತಮಿಳ್ನಾಡು ಇರಲಿ, ಆಂಧ್ರ, ತೆಲಂಗಾಣ, ಯಾವ ಏರಿಯಾಗೂ ಇರಲಿ ಬಿಡು ಫ್ರೆಂಡ್, ಪಾಪ ಒಂದು ತುತ್ತು ಅನ್ನಕ್ಕೆ ತುಂಬ ಕಷ್ಟ ಬೀಳ್ತಾಯಿದ್ದಾರೆ. ನಾವೂ ಕಷ್ಟ ಬೀಳ್ತಾ ಇದ್ದೀವಿ, ಇಲ್ಲ ಅಂತಲ್ಲ. ನಾವು ತಿನ್ನೋ ಒಂದು ತುತ್ತು ಅನ್ನನ ಇನ್ನೊಬ್ಬರಿಗೂ ಸಹಾಯ ಮಾಡಿ ಕೊಟ್ಬಿಟ್ರೆ ನಮಗೆ ಮನುಷ್ಯರು ಮೆಚ್ತಾರೋ ಇಲ್ವೊಂದು ಭಗವಂತ ನಮಗೆ ಮೆಚ್ತಾನೆ. ನಮ್ಮ ಹತ್ರ ಯಾವಾಗಲೂ ನಮಗೆ ಇಟ್ಬಿಟ್ಟು ಇನ್ನೊಬ್ರಿಗೆ ಕೊಡಬೇಕು ಅಂತಲ್ಲ, ನಮಗೆ ಸಿಕ್ಕಿರೋದನ್ನು ಇನ್ನೊಬ್ಬರಿಗೂ ಸ್ವಲ್ಪ ಕೊಟ್ಬಿಟ್ಟು ನಾವು ತಿಂದರೆ ಆ ದೇವರು ನಮಗೆ ಚೆನ್ನಾಗಿ ಇಟ್ಕೊತಾನೆ. ನಮ್ಮ ವಂಶಗಳು, ನಮ್ಮ ಮಕ್ಕಳು ಮರಿಯೆಲ್ಲ ಚೆನ್ನಾಗಿರ್ತಾರೆ. ಯಾಕಂದರೆ ನಾನು ಇದು ಬೇಡ್ಕೊಳ್ತಿರೋದು ನಿಮಗೋಸ್ಕರ. ನಾನು ವೀಡಿಯೋ ಹೋಗ್ತೀನಲ್ಲ, ದೇವ್ರ ಮಕ್ಕಳು ಅಂತ ಹೇಳ್ತೀವಲ್ಲ, ಆ ದೇವ್ರ ಮಕ್ಕಳಿಗೆ ನಮ್ಮ ಕೈಯಾರ 1 ರೂಪಾಯಿ ಇರಲಿ, 10 ರೂಪಾಯಿ ಇರಲಿ, ನಾವು ಹೆಲ್ಪ್ ಮಾಡಿ ಅವ್ರು ನೋಡಿಬಿಟ್ಟು ಒಂದು ತುತ್ತು ಅನ್ನನ ಹೊಟ್ಟೆ ತುಂಬ ತಿನ್ನಿಸ್ಬಿಟ್ಟು ಹಾಕಿ. ಅಂದರೆ ವೀಡಿಯೋ ಹಾಕ್ತಿದ್ದೀವಿ ನಾವು, ಏನೋ ಒಂದು ಮಾತಿಗೆ ಹೇಳ್ತಾರಲ್ಲ, ತಗೋ ವೀಡಿಯೋಗೋಸ್ಕರ ಒಂದು ತುತ್ತು ಇಸ್ಕೊಡೋದು, ಹಂಗಲ್ಲ. ಇಲ್ಲ, ನಾನು ಮನಸಾರ ಬೇಡ್ಕೊತಾ ಇದ್ದೀನಿ. ಯಾಕಂದರೆ ನಾವು ಆ ಕಷ್ಟದಲ್ಲಿ ಇದ್ದವರೇ ಇಲ್ವಾ ಅಂತ ನಾ ಹೇಳಲ್ಲ. ನಾಳೆ ನಾವು ಇರ್ತೀವೋ ಇರಲ್ವೋ, ಒಬ್ಬರು ಹೊಟ್ಟೆ ತುಂಬಿಸ್ಬಿಟ್ಟಿದ್ದೀವಿ ತಾನೇ, ಆ ಮನಸ್ಸು ಶಾಂತಿ ನಮ್ಗೆ ಹಾಕು. ಅದಕ್ಕೆ ಫ್ರೆಂಡ್ ನಾನು ನಿಮ್ಗೆ ಬೇಡ್ಕೊತಾ ಇರೋದು, ಸಹಾಯ ಮಾಡಿ ಅಂತ. ನಾನು ಈ ಟೈಮಲ್ಲಿ ಇವತ್ತು ನಮಗೆ ಕರ್ನಾಟಕ ರಾಜ್ಯೋತ್ಸವ ದಿವಸ ನಾನು ನಿಮಗೆ ಬೇಡ್ಕೊಳ್ತಿರೋದಂದರೆ, ತುಂಬ ಜನ ಹೆಂಗೆ ಬೇಕಂದು ಹೇಳ್ಬೋದು, ನನಗೆ ಬೇಡ, ಅದು ಮಾತಲ್ಲ, ನನಗೆ ಬೇಡ. ನಾನು ನಿಮ್ಗೆ ಕಣ್ಣಾರೆ ಫ್ರೆಂಡ್, ನೀವೆಲ್ಲರೂ ಯಾರಾಗಿರಲಿ, ಒಂದು ತುತ್ತು ಅನ್ನ ಇರಲಿ, ಒಂದು ಗ್ಲಾಸ್ ಟೀಗೂ ಕಷ್ಟ ಬೀಳೋರು ಇದ್ದಾರೆ, ಅಂಥವ್ರಿಗೆ ನಾವು ಸಹಾಯ ಮಾಡಬೇಕು, ಖಂಡಿತ ಸಹಾಯ ಮಾಡಬೇಕು ಫ್ರೆಂಡ್. ಇವತ್ತು ಒಳ್ಳೆ ದಿವಸ. ನಿಮಗೆ ಅಂಥವ್ರು ಯಾರು ಸಿಕ್ಕಿದ್ರೂ ಅವ್ರಿಗೆ ಹೊಟ್ಟೆ ತುಂಬ ಇಲ್ಲ ಅಂದ್ರೂ ಸ್ವಲ್ಪ ಹೊಟ್ಟೆ ತುಂಬಿಸ್ಬಿಟ್ಟು ಅವ್ರ ಮುಖದಲ್ಲಿ ಆ ನೆಗು ನೋಡಿದ್ರೆ ಭಗವಂತನೇ ನೋಡ್ದಂಗಂತೆ. ಅದು ಖಂಡಿತ ಮಾಡಿ ಫ್ರೆಂಡ್. ನಾನು ನಿಮಗೆ ಬೇಡ್ಕೊತಾ ಇರೋದು, ನಾನು ನಿಮ್ಮ ದೇವರನೆಗೂ ಬೇಡ್ಕೊತಾ ಇದ್ದೀನಿ, ಒಂದು ಹೆಲ್ಪ್ ಮಾಡಿ ಫ್ರೆಂಡ್ ಪ್ಲೀಸ್. ಎಲ್ಲರಿಗೂ ಸಹಾಯ ಮಾಡಿ. ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ನಾಳೆ ನಾವು ಆ ಟೈಮಲ್ಲಿ ಇರ್ತೀವಿ ಅಂತಲೂ ಗೊತ್ತಾಗಲ್ಲ. ಅಲ್ಲಿ ಇರ್ತೀವೋ ಇಲ್ಲ ಭೂಮಿಯಲ್ಲಿ ಮಣ್ಣಲ್ಲಿ ಇರ್ತೀವೋ ಯಾರಿಗೂ ಗೊತ್ತಾಗಲ್ಲ. ಹೋಗುವಾಗ ಅಂದರೆ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗೋಣ. ನಾನು ದೇವ್ರ ಹತ್ರ ಬೇಡ್ಕೊಳ್ಳೋದು ಅಷ್ಟೇ. ಓಕೆ ಫ್ರೆಂಡ್, ಓಕೆ.